ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತಿನ ಈ ದಿನ ಕಲಿ ಕನ್ನಡ 2ನೇ ತರಗತಿ ಅಂತ ಭಾಗ 1ರ ಅಕ್ಷರ ಕಲಿಕಾ ಪಾಠ ಪರಿಕರಗಳ ಬಗ್ಗೆ ಈ ದಿನ ನಾವು ನೋಡೋಣ. ಮೊದಲನೇದಾಗಿ ರ ಗ ಸ ದ ಅ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಎರಡನೇದಾಗಿ ಜ ಉ ಮ ಟ ಚ. ಮತ್ತು ಮೂರನೆಯದಾಗಿ ನಾವು ಪ ಯ ವ ಟ ಚ. ಇದರ ಬಗ್ಗೆ ನಾವು ಅಕ್ಷರಗಳನ್ನು ಬಳಸಿ ಯಾವ ರೀತಿ ಒಂದು ಪದರಚನೆ ಮಾಡುವುದು ಎಂಬುದರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿಯೋಣ. ಪ ಇಂದ ಪಟ, ಯ ಇಂದ ನಯನ, ಮತ್ತು ವ ಇಂದ ವನ, ಚ ಇಂದ ಚಮಚ. ರೀತಿಯಲ್ಲಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ನಾವು ಇದು ಯಾವುದಂತ ನೋಡಿ ಗುರುತಿಸಿ ಅದರ ಒಂದು ಹೆಸರನ್ನು ನಾವು ಬರೀಬೇಕು. ಇವಾಗ ಪ ಇಂದ ಪಟ, ವ ಇಂದ ವನ, ಚ ಇಂದ ಚಮಚ, ನ ಇಂದ ನಯನ. ಈ ರೀತಿ ನಾವು ಚಿತ್ರ ನೋಡಿಸಿ ಒಂದು ಅಕ್ಷರಗಳನ್ನು ಬರೀಬೇಕು. ಕೊಟ್ಟಿರುವಂಥ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರವನ್ನು ಆರಿಸಿ ಹೇಳಿ ಬರೆಯಿರಿ. ಇವಾಗ ಇಲ್ಲಿ ವ ಡ್ಯಾಶ್ ನ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕೊಟ್ಟಿರುವಂಥ ಒಂದು ಬ್ರಾಕೆಟಲ್ಲಿ ಅದ್ರಾಗ ಯಾವ ಅಕ್ಷರ ಇದಕ್ಕೆ ಆಯ್ಕೆ ಆಗುತ್ತೆ ಅಂತ ನೋಡಿಬಿಟ್ಟು ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಸರಿಯಾದ ಅಕ್ಷರವನ್ನು ನಾವು ತುಂಬಬೇಕು. ವ ಇಂದ ವಚನ, ನ ಇಂದ ನಯನ, ಉದಯ, ಪಯಣ, ಪಚನ. ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪದಗಳಲ್ಲಿ 2 ಬಾರಿ ಬಂದಿರುವಂಥ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಏನು ಮಾಡಿದ್ದಾರೆ, 2 ಅಕ್ಷರಗಳನ್ನ ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು. ನಮನ 2 ಅಕ್ಷರ ಬರಿಬೇಕು. ನ ಇಲ್ಲಿ ಯಾವ 2 ಅಕ್ಷರ ರಿಪೀಟ್ ಆಗಿದ್ದಾವೋ ಅವನ್ನ ಬರಿಬೇಕು. ಗಾನ ಇಲ್ಲಿ ಗ ಬರಿಬೇಕು. ನಯನ ನ ಬರಿಬೇಕು. ಸರಸ ಸ ಬರಿಬೇಕು. ಚಮಚ ಚ, ಸರಸ ಸರ ಅಂತಲೇ ಬರಿಬೇಕು. ಓಕೆ, ಅಕ್ಷರಗಳನ್ನು ಬಳಸಿ ಪದ ರಚಿಸಲು ತಿಳಿಯಿರಿ. ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಸ ದ ಗ ಜ ಮ ನ ಪ ಚ ಉ ಯ ರ ಆ ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕು, ನಾವಿಲ್ಲಿ ಸ ಅಕ್ಷರದಿಂದ ಏನು ಬರುತ್ತೆ, ಸರ. ಸ ಇಂದ ಸಮಯ, ನ ಇಂದ ನಯನ, ಹೂ ಇಂದ ಉದಯ, ಆ ಇಂದ ಅರಸ, ಪ ಇಂದ ಪಟ, ಚ ಇಂದ ಚಮಚ, ಪ ಇಂದ ಪವನ, ಗರಗಸ, ಮದಗಜ ಮಗ, ಪದ, ಮರ, ಸಮ, ಗಗನ, ವರ. ಕಲಿಕಾ ಅಕ್ಷರ ಅಥವಾ ಪದಗಳನ್ನು ಓದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅವಾಗ ಹೇಳಬೇಕು, ರ ಗ ಸ ದ ಅ, ಜ ಉ ಮ ಬ ನ, ಪ ಯ ವ ಟ ಚ ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ಜಯ, ಪಟ, ಪದ, ಮರ, ನಯ, ನಟ, ಜನ, ಅರ, ವಚನ, ಚಮಚ, ನಯನ, ಉದಯ, ಉರಗ, ಸಮಯ, ಚಟಪಟ, ಸರಸರ, ಮತ್ತು ಗರಗಸ, ಮದಗಜ, ಜನಮನ, ಅರಸ. ಈ ರೀತಿ ನಾವು ಅಕ್ಷರಗಳನ್ನು ಜೋಡಿಸಿ ಈ ಅಕ್ಷರಗಳನ್ನು ಬಳಸಿ ನಾವು ಈ ರೀತಿ ಒಂದು ಪದರಚನೆ ಮಾಡೋದನ್ನು ಈ ಒಂದು ತರಗತಿಯಲ್ಲಿ ಕಲಿತಿದ್ದೇವೆ. ಪ್ಲೀಸ್ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಾಗಿ ಕಾಯಿರಿ.